ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಮೈಸೂರಿಗೆ ಹೋಗ್ತಿದ್ದೀವಿ. ಇವತ್ತು ಚಿನ್ನುಗೆ 5 years ವ್ಯಾಕ್ಸಿನ್ ಇದೆ, ಸೊ ಕರ್ಕೊಂಡು ಹೋಗ್ತಿದ್ದೀವಿ. ಹಾಗೆ ಈ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಎಷ್ಟೆಷ್ಟು ವರ್ಷಕ್ಕೆ ವ್ಯಾಕ್ಸಿನ್ ಎಲ್ಲ ಇರುತ್ತೆ ಅನ್ನೋದನ್ನೆಲ್ಲ ಶೇರ್ ಮಾಡ್ತೀನಿ. ಹಾಗೆ ಇವತ್ತು ನಮ್ಮ ಚಿನ್ನು ಹುಟ್ಟಿರೋ ಹಾಸ್ಪಿಟಲ್ನೆಲ್ಲ ನಾನು ತೋರಿಸ್ತೀನಿ ನಿಮಗೆ. ಅವ್ನು ಭೇಟಿ ಆಗಿದ್ದಾಗ ಎಲ್ಲಿದ್ದ, ಯಾವ ಹಾಸ್ಪಿಟಲಲ್ಲಿ ಇದ್ದ, ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಇದ್ರೆ ಕಮೆಂಟ್ ಮಾಡಿ. ಓಕೆನಾ? ಬನ್ನಿ ಇವಾಗ ಹಾಸ್ಪಿಟಲ್ಗೆ ಹೊರಡೋಣ. ಚಿನ್ನು, ಇವತ್ತು ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ. ಇಂಜೆಕ್ಷನ್ ಹಾಕ್ಸ್ಕೊಂಡು ಇವತ್ತು ಚಿನ್ನು ಹೇಳಿದ ಮಾತು ಕೇಳಲ್ವಲ್ಲ, ಅದಕ್ಕೆ ಅವನಿಗೆ 2 ಇಂಜೆಕ್ಷನ್ ಕೊಡಿಸ್ತೀನಿ. ಇಲ್ಲ ನಿನ್ಗೆನೆ 2 ಇಂಜೆಕ್ಷನ್ ಕೊಡ್ತೀನಿ. ಸರಿ, ಇಂಜೆಕ್ಷನ್ ಕೊಡ್ಸಲ್ಲ, ಸುಮ್ನೆ ಹಾಗೆ ಹೋಗಿ ಹಾಸ್ಪಿಟಲ್ ನೋಡ್ಕೊಂಡ್ ಬರೋದು ಅಲ್ಲಪ್ಪ. ನೀನು ಹುಟ್ಟಿರೋ ಹಾಸ್ಪಿಟಲ್ ನೋಡ್ಬೇಕಾ ನೀನು? ಸರಿ, ಹೋಗೋಣವಾ? ಹಾಯ್ ಮಾಡು. ಮತ್ತೆ ಸಂಜೆ ಹಾಯ್ ಮಾಡಿ. ಸಂಜೆ ಬನ್ನಿ ಇವಾಗ ಹೊರಡೋಣ. ನಿಮ್ಗೂ ತೋರಿಸ್ತೀನಿ ನಮ್ ಚಿನ್ನು ಯಾವ ಹಾಸ್ಪಿಟಲ್ ಹುಟ್ಟಿದ ಏನು ಅಂತ ಎಲ್ಲ ತೋರಿಸ್ತೀನಿ. ಹೊರಡೋಣ. ಅದೇ ನೀನು ಹಾಸ್ಪಿಟಲ್. ನೋಡು ಚಿನ್ನು, ನೀನು ಹಾಸ್ಪಿಟಲ್ ಬರ್ತಿದೆ ಈಗ. ಇಲ್ಲೇ ಚಿನ್ನು ನೀನು ಹುಟ್ಟಿದ್ದು. ನನ್ನ ಮಗ ಹುಟ್ಟಿದಂಥ ಹಾಸ್ಪಿಟಲ್ ಇದು. ಮೈಸೂರಲ್ಲಿ ಇರುವಂಥ JSS ಹಾಸ್ಪಿಟಲಲ್ಲಿ ನನ್ನ ಮಗ ಹುಟ್ಟಿದ್ದು. ಈ ಹಾಸ್ಪಿಟಲ್ ಹತ್ರ ಬರ್ತಿದ್ದಾಗೇ ನನಗೆ ಎಷ್ಟೊಂದು ಮೆಮೊರೀಸ್ ಇತ್ತು ಅಂತಂದರೆ ತುಂಬ ಸ್ವೀಟ್ ಮೆಮೊರೀಸ್ ಇದೆ ಇಲ್ಲಿ. ನಾನು ಪ್ರೆಗ್ನೆಂಟ್ ಇದ್ದಾಗ ಇಲ್ಲೆಲ್ಲ ಚೆಕಪ್ಗೆ ಬರ್ತಿದ್ದಿರ್ಬೋದು. ಹಾಗೆ ಡೆಲಿವರಿ ಆಗಿದ್ದು ಅದೆಲ್ಲ ನೆನಪಾಗ್ತಿತ್ತು ನನಗೆ. ಹಾಗೆ ಆ ಪುಟಾಣಿ ಪಾಪುನ ಎತ್ಕೊಂಡು ಇಲ್ಲೆಲ್ಲ ಓಡಾಡ್ತಿದ್ದು ಅದೆಲ್ಲ ನೆನಪಾಗ್ತಿತ್ತು. ಚಿನ್ನು 2 years ಅವನಿದ್ದಾಗ ನಾವು ವ್ಯಾಕ್ಸಿನೇಷನ್ ಮಾಡಿಸೋದಕ್ಕೆ ಅಂತ ಕರ್ಕೊಂಡು ಬಂದಿದ್ವಿ. ಅದಾದಮೇಲೆ ಇವಾಗ 5 years ವ್ಯಾಕ್ಸಿನೇಷನ್ಗೋಸ್ಕರ ಕರ್ಕೊಂಡು ಬಂದಿರೋದು. ಅವಾಗೆಲ್ಲ ಚಿಕ್ಕವನು ಎತ್ಕೊಂಡೆಲ್ಲ ಓಡಾಡ್ತಿದ್ವಿ. ಇವಾಗ ದೊಡ್ಡವನಾಗ್ಬಿಟ್ಟಿದ್ದಾನೆ, ಅವನೇ ಫಾಸ್ಟಾಗೆಲ್ಲ ನಡ್ಕೊಂಡು ಹೋಗ್ತಿದ್ದ. ಅದೆಲ್ಲ ನೆನ್ಪು ಮಾಡ್ಕೊಂಡಾಗ ಅವಾಗ ಪುಟಾಣಿ ಪಾಪನ ಎತ್ಕೊಂಡು ಹೋಗ್ತಿದ್ವಿ ವ್ಯಾಕ್ಸಿನೇಷನ್ ಮಾಡಿಸೋದಕ್ಕೆಲ್ಲ. ಇವಾಗ ನೋಡು ಅವನೇ ಹೋಗ್ತಿದ್ದಾನೆ, ಎಷ್ಟು ಫಾಸ್ಟಾಗಿ ಹೋಗ್ತಿದ್ದಾನೆ ನನ್ನ ಮಗ ಅಂತ ಹೇಳಿ ನೋಡ್ತಿದ್ದಾಗೆ ಒಂಥರ ಖುಷಿ ಆಗ್ತಿತ್ತು. ಈ ಹಾಸ್ಪಿಟಲಲ್ಲಿ ತುಂಬಾ ಸ್ವೀಟ್ ಮೆಮೊರೀಸ್ ಇದೆ. ನನಗಂತೂ ಇಲ್ಲಿ ಬಂದರೆ ನನ್ನ ಎಲ್ಲ ಪ್ರೆಗ್ನೆನ್ಸಿ ಜರ್ನಿ ಎಲ್ಲ ನೆನಪಾಗುತ್ತೆ. ನೋಡಿ ಹೇಗೆ ಓಡ್ತಿದ್ದಾನೆ ಫಾಸ್ಟಾಗಿ. ಆವಾಗ ಎತ್ಕೊಂಡು ಹೋಗಬೇಕಿತ್ತು, ಒಂಥರ ಚೆನ್ನಾಗಿತ್ತು ಆವಾಗೆಲ್ಲ. ಸೊ ಈ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಹಾಗೆ ಯಾವ್ಯಾವ ಟೈಮ್ಗೆ ವ್ಯಾಕ್ಸಿನೇಷನ್ ಎಲ್ಲ ಮಾಡಿಸ್ಬೇಕು ಅನ್ನೋದನ್ನು ಸಹ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಸ್ಕಿಪ್ ಮಾಡದೆ ನೋಡಿ. ನಿಮಗೂ ಸಹ ನಿಮ್ಮ ಮನೇಲಿ ಯಾವುದಾದ್ರೂ ಚಿಕ್ಕ ಮಕ್ಕಳಿದ್ರೆ ಹೆಲ್ಪ್ ಆಗುತ್ತೆ. ಹಾಗೆ ಈ ಹಾಸ್ಪಿಟಲಂತೂ ತುಂಬ ಸೆಕ್ಯೂರಿಟಿ ಇರುತ್ತೆ. ಒಳಗಡೆ ಯಾರ್ಯಾರನ್ನೂ ಬಿಡೋದಿಲ್ಲ, ಎಲ್ಲನೂ ಚೆಕ್ ಮಾಡಿ ಕಳಿಸ್ತಾರೆ. JSS ಹಾಸ್ಪಿಟಲ್ ಅಂತೂ ತುಂಬಾ ಕ್ಲೀನಾಗಿ ಹೈಜೆನಿಕ್ ಆಗಿರುತ್ತೆ. ಹಾಗೆ ಇಲ್ಲಿ ಇರುವಂಥ ಡಾಕ್ಟರ್ಸ್ ಇರ್ಬೋದು, ನರ್ಸ್ ಇರ್ಬೋದು, ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ಹಾಸ್ಪಿಟಲ್ ಒಳಗಡೆ ಹೋಗೋಣ. ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡಿ ನಿಮಗೆ ಹಾಸ್ಪಿಟಲ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಯಾಕೆಂದರೆ ಇದು ತುಂಬಾ ದೊಡ್ಡ ಹಾಸ್ಪಿಟಲ್, ಎಲ್ಲ ಕಡೆ ಶೂಟ್ ಮಾಡೋದಕ್ಕಾಗಲ್ಲ. ಸೊ ನಾನು ಚಿಲ್ಡ್ರನ್ ವಾರ್ಡ್ ಹತ್ರ ಮಾತ್ರನೇ ನಾನು ತೋರಿಸೋದಕ್ಕಾಗೋದು. ಯಾಕಂದರೆ ನನ್ನ ಮಗನ ವ್ಯಾಕ್ಸಿನೇಷನ್ ಅಲ್ಲೇ ಇರೋದ್ರಿಂದ ಅಲ್ಲಿ ಮಾತ್ರ ತೋರಿಸೋದಕ್ಕೆ ಸಾಧ್ಯ. ಹಾಗೆ ನಮಗೆ ಡೆಲಿವರಿ ಆಗುವಂಥ ವಾರ್ಡನ್ನು ನಾನು ತೋರಿಸ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಕೆಲವು ಇನ್ಫಾರ್ಮೇಷನ್ ಸಿಗಲ್ಲ. ಸೊ ಸ್ಕಿಪ್ ಮಾಡದೆ ನೋಡಿ. ಓಕೆ.
ಇವಾಗ ನಾವು ಚಿಲ್ಡ್ರನ್ ವಾರ್ಡ್ ಹತ್ರ ಬಂದಿದ್ದೀವಿ. ನಾವು ಇಲ್ಲಿಗೆ ಬಂದಾಗ ನಾವು ಹಾಸ್ಪಿಟಲ್ಗೆ ಎಂಟ್ರಿ ಆದಾಗಲೇ ನಮ್ಗೆ ಒಂದು ರೆಕಾರ್ಡ್ ಬುಕ್ ಕೊಡ್ತಾರೆ. ಈ ರೀತಿದೊಂದು ನಾವು ರೆಕಾರ್ಡ್ ಬುಕ್ ತೊಗೊಳ್ಬೇಕು. ಇದರಲ್ಲಿ ನಮ್ಮ ಮಗು ನೇಮ್ ಎಲ್ಲನೂ ಹಾಕಿ ಕೊಡ್ತಾರೆ. ಹಾಗೆ 1 ಇಯರ್ ವಾರಂಟಿ ಇರುತ್ತೆ. ನಾವು ರಿಜಿಸ್ಟರ್ ಮಾಡಿಸಿರೋ ದಿನದಿಂದ ಹಿಡಿದು 1 ಇಯರ್ ವಾರಂಟಿ ಇರುತ್ತೆ. ಇದರಲ್ಲಿ ನಮ್ಮ ಮಕ್ಳದ್ದು ಹೈಟು ವೆಯ್ಟು ಎಲ್ಲನೂ ಬರೆದು ಯಾವ ಡಾಕ್ಟ್ರಿಗೆ ತೋರಿಸ್ಬೇಕು ಅಂತ ಹೇಳಿ ಅವರು ರೆಕಾರ್ಡನ್ನ ಬರ್ಕೊಡ್ತಾರೆ. ನಾವು ಆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಏನೇನು ವ್ಯಾಕ್ಸಿನೇಷನ್ ಎಲ್ಲ ಹಾಕ್ಸ್ತಿದ್ದೀವಿ ಅದನ್ನು ಬರೆಸ್ಬೇಕು. ಇಲ್ಲಿ ನೋಡಿ, ಇವಾಗ ಇವರು ರೆಕಾರ್ಡ್ನೆಲ್ಲ ಫಿಲ್ ಮಾಡಿಕೊಡ್ತಾರೆ ನಮಗೆ. ನಿಂತ್ಕೊಂಡು ಸ್ಲಿಪ್ಪರ್ ಬಿಚ್ಬಿಟ್ಟು ನಿಂತ್ಕೊ. ಹಾಗೆ ಇಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಿರುವಂಥ ಕಾಯಿಲೆಗಳ ಬಗ್ಗೆ ಇರ್ಬೋದು, ಹಾಗೆ ಮಕ್ಕಳಿಗೆ ಯಾವ್ಯಾವ ಟೈಮ್ಗೆ ಯಾವ್ಯಾವ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು ಅಂತ ಹೇಳಿರುವಂಥ ಟೈಮ್ ಟೇಬಲ್ ಎಲ್ಲ ಇದೆ. ನೀವು ನಿಮ್ಮ ಮಗುಗೆ ಯಾವ್ಯಾವ ಟೈಮ್ಗೆ ಹಾಕ್ಸ್ಬೇಕು ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು. ಹಾಗೆ ಯಾವ್ಯಾವ ಡಾಕ್ಟರ್ ಯಾವ್ಯಾವ ಟೈಮಿಗೆ ಬರ್ತಾರೆ ಅನ್ನೋದೆಲ್ಲನೂ ನಾನು ತೋರಿಸಿದ್ದೀನಿ. ಸೊ ಸ್ಕಿಪ್ ಮಾಡದೆ ನಿಧಾನವಾಗಿ ನೋಡಿ, ಗೊತ್ತಾಗುತ್ತೆ. ನಮ್ಮ ಚಿಕ್ಕ ಪಾಪು ಇದ್ದಾಗ ವ್ಯಾಕ್ಸಿನೇಷನ್ ಏನಾದರೂ ಹಾಕ್ಸಕ್ಕೆ ಬಂದಾಗ ಅಳ್ತಿದ್ರೆ ನಾನು ಇಲ್ಲಿ ಎತ್ಕೊಂಡು ಸಮಾಧಾನ ಎಲ್ಲ ಮಾಡ್ತಿದ್ದೆ. ಸೊ ಇವಾಗ ಅವನೇ ಹೋಗಿ ನಿಂತಿದ್ದ. ಸೊ ಅದಕ್ಕೆ ನೆನಪಾಯ್ತಲ್ಲ, ಸೊ ಅದಕ್ಕೆ ಇದೊಂದು ಕ್ಲಿಪ್ಪಿಂಗ್ನ ನಾನು ತಗೊಂಡೆ. ಹಾಗೆ ನಾವು ಮಗುಗೆ ಫೀಡ್ ಮಾಡಬೇಕಾದ್ರೆ ಇಲ್ಲೇ ಬರ್ತಿದ್ದಿದ್ದು. ಫೀಡಿಂಗ್ ಪ್ಲೇಸ್ ಎಲ್ಲ ನೋಡಿದಾಗ ನನಗೆ ನನ್ನ ಮಗ ಚಿಕ್ಕ ಪಾಪು ಆಗಿದ್ದೆಲ್ಲ ನೆನಪಾಗ್ತಿತ್ತು. ಆಮೇಲೆ ಈ ಬೊಂಬೆನೆಲ್ಲ ತೋರಿಸಿ ಅವನಿಗೆ ಸಮಾಧಾನ ಮಾಡ್ತಿದ್ದೆ. ಸೊ ಅದಕ್ಕೆ ಆ ಬೊಂಬೆ ಹತ್ರ ಎಲ್ಲ ನಿಲ್ಲಿಸ್ಬಿಟ್ಟು ಅವನಿಗೆ ಒಂದೆರಡು ಫೋಟೋಸ್ನ ತಗೊಂಡೆ. ಹಾಗೆ ಸಂಜು ಮೆಡಿಸನ್ ಎಲ್ಲ ತರೋದಕ್ಕೆ ಅಂತ ಹೋದಾಗ ನಾನು ಪಾಪು ಎತ್ಕೊಂಡು ವೆಯ್ಟ್ ಮಾಡ್ತಿದ್ದಂಥ ಪ್ಲೇಸ್ ಇದು. ಒಂಥರ ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಎಲ್ಲ ನೆನಪಾಗ್ತಿತ್ತು ನನಗೆ, ಪ್ರತಿಯೊಂದು ಕ್ಷಣವೂ ನೆನಪಾಗ್ತಿತ್ತು. ವ್ಯಾಕ್ಸಿನೇಷನ್ಗೆಲ್ಲ ಬಂದಾಗ ನಾನು ಇಲ್ಲೇ ವೆಯ್ಟ್ ಮಾಡ್ತಿದ್ದೆ ಅಲ್ವಾ, ಸಂಜು ಮೆಡಿಸನ್ ಎಲ್ಲ ತರೋ ತನಕ ಅಂತ ಹೇಳಿ. ವ್ಯಾಕ್ಸಿನೇಷನ್ ಟೈಮಿಂಗ್ಸ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ತಿರ್ಬೋದು. ಹಾಗೆ ಚಿಕ್ಕ ಪಾಪುಯಿಂದ ಹಿಡಿದು 5 ಇಯರ್ಸ್ವರೆಗೂ ಇಲ್ಲೇ ಹಾಕೋದು ನೀವು ನೋಡ್ತಿದ್ದೀರಾ ಅನಿಸುತ್ತೆ. ಇಲ್ಲೇ ನಮ್ಮ ಪಾಪುಗೆ ನಾವು ಹಾಕ್ಸ್ತಿದ್ದೀವಿ. ಬಾ ಈ ಕಡೆ. ಇಲ್ಲೇ ನಿನಗೆ ಇಂಜೆಕ್ಷನ್ ಹಾಕ್ಸ್ತಿದ್ದೆ ಚಿನ್ನು. ಹಾಗೆ ಪ್ರೆಗ್ನೆಂಟ್ ಇದ್ದಾಗೆಲ್ಲ ಇಲ್ಲಿ ಚೆಕಪ್ಗೆ ಬರ್ತಿದ್ದಿದ್ದು. ಚಿನ್ನು ಅಂತೂ ಓಡಿ ಹೋಗ್ತಿದ್ದ. ಹಂಗೆ ಹೇಳಿದ ತಕ್ಷಣ, ನಿನ್ನ ಪಾಪು ಹೊಟ್ಟೆ ಒಳಗಿದ್ದಾಗ ನಾನು ಇಲ್ಲೇ ಚೆಕಪ್ಗೆಲ್ಲ ಬರ್ತಿದ್ದು ಅಂದ ತಕ್ಷಣ ಹೋಗಿ ನೋಡ್ತಿದ್ದ ಯಾವ್ಯಾವ ಪ್ಲೇಸ್ ಎಲ್ಲ ಹೇಗಿದೆ ಅಂತ ಹೇಳಿ. ಚಿನ್ನು ಬಾಯ್ಲಿ. ಇವಾಗ ಡಾಕ್ಟರ್ ಹತ್ರ ಎಲ್ಲ ಚೆಕಪ್ ಮಾಡಿಸಿದ್ವಿ ಚಿನ್ನುಗೆ. ಅವ್ರು ಸ್ವಲ್ಪ ಕೆಲವು ಮೆಡಿಸನ್ ಎಲ್ಲ ಬರೆದು ಕೊಟ್ಟಿದ್ರು. ಸಂಜು ಅದನ್ನು ತರೋದಕ್ಕೆ ಅಂತ ಹೋಗಿದ್ದಾರೆ. ಇನ್ನು ವ್ಯಾಕ್ಸಿನೇಷನ್ ಆಗಿಲ್ಲ ಚಿನ್ನುಗೆ, ಅದನ್ನು ತರೋದಕ್ಕೆ ಅಂತ ಅವ್ರು ಹೋಗಿದ್ದಾರೆ. ವೆಯ್ಟ್ ಮಾಡ್ತಿದ್ದೀವಿ. ಎಲ್ಲ ಕಡೆ ಓಡಾಡ್ತಿದ್ದ ಅವನು. ಅದಕ್ಕೆ ಸೈಲೆಂಟಾಗಿ ಕೂತ್ಕೊ ಅಂತ ಹೇಳಿ ಕೂರಿಸ್ಕೊಂಡು ಕೂತಿದ್ದೀನಿ. ಏನೇನೋ ಹೇಳ್ಕೊಂಡು ಇವನಿಗೆ ಇಂಜೆಕ್ಷನ್ ಮಾಡಿಸ್ತೀನಿ ಇವಾಗ ಅಂತಂದರೆ ಸಖತ್ತು ಭಯ ಪಟ್ಕೊಳ್ತಿದ್ದ. ಇಂಜೆಕ್ಷನ್ ಎಲ್ಲ ಆದಮೇಲೆ ಹೇಗೆ ಮಾಡಿಸ್ಕೊಂಡ ಅಂತ ಹೇಳ್ತೀನಿ. ಚಿನ್ನು, ಇವಾಗ ನಿಮಗೆ ಇಂಜೆಕ್ಷನ್ ಕೊಡ್ತಾರೆ, ಜೋರಾಗಿ ಕೊಡ್ತಾರೆ. ನೀನು ಗಲಾಟೆ ಮಾಡದೆ ಕುತ್ಕೊಳ್ದೆ ಕೊಡಲ್ಲ. ಬಾಯ್ಲಿ ಬಾರೋ ಇಲ್ಲಿ ಚಿನ್ನು.
ಇಲ್ಲಿ ನೋಡು, ತಗೋ ಇದನ್ನ. ಸುಮ್ಮನೆ ಎಲ್ಲೆಲ್ಲೋ ಹೋದ್ರೆ ನಿಜ ಇಂಜೆಕ್ಷನ್ ಮಾಡ್ತಾರೆ. ಇಂಜೆಕ್ಷನ್ ಮಾಡಿಸ್ಕೊಳ್ಳಲ್ಲ ಅಂತ ಹೋಗಿ ಬಚ್ಚಿಟ್ಕೊಬಿಟ್ಟಿದ್ದ. ಸಂಜು ಹೋಗಿ ಸಮಾಧಾನ ಮಾಡಿಬಿಟ್ಟು ಕರ್ಕೊಂಡು ಬಂದರು. ಪಾಪ ಅನ್ನಿಸ್ತಿತ್ತು ನನಗಂತೂ. ನಾನಂತೂ ಕಣ್ಮುಚ್ಕೊಬಿಟ್ಟಿದ್ದೆ. ಅವ್ನಿಗೆ ಕೈಯೆಲ್ಲ ಫುಲ್ ಬಿಗಿಯಾಗಿ ಇಟ್ಕೊಂಡು ಕಣ್ಮುಚ್ಕೊಂಡು ನಿಂತಿದ್ದೆ. ಅದೆಷ್ಟು ಬೇಗ ಮಾಡಿದ್ರು ಅನ್ನೋದೇ ಗೊತ್ತಾಗಲೇ ಇಲ್ಲ. ಪಾಪ ತುಂಬಾ ಅಳ್ತಿದ್ದ. ಇಂಜೆಕ್ಷನ್ ಕೊಡೋಕ್ಕಿಂತ ಮುಂಚೆ ಎಷ್ಟು ಭಯ ಪಡ್ತಿದ್ನೋ, ಕೊಟ್ಟಾದ್ಮೇಲೆ ಏನೂ ಅಳ್ಳಿಲ್ಲ, ಸುಮ್ಮನೆ ಇದ್ದ. ಹಾಗೆ ನೋಡಿ, ನಮಗೆ ಈ ರೀತಿ ಪಾಪು ಹುಟ್ಟಿದಾಗ ಈ ಥರದೊಂದು ಬುಕ್ ಕೊಟ್ಟಿರ್ತಾರೆ, ಟೈಮ್ ಟೇಬಲ್ದು. ಯಾವಾಗ ನಾವು ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು ಅಂತ ಹೇಳಿ ಕೊಟ್ಟಿರ್ತಾರೆ. ನಾವು ಇದನ್ನು ಜೋಪಾನವಾಗಿ ಇಟ್ಕೊಳ್ಬೇಕು. ನಾನು ಜೋಪಾನವಾಗಿ ಇಟ್ಕೊಂಡಿದ್ದೆ. ನೋಡಿ, ಮಗು ಹುಟ್ಟಿದಾಗೆಲ್ಲ ಯಾವ್ಯಾವ್ದನ್ನು ಹಾಕ್ಸ್ಬೇಕು, ಮತ್ತು 6 ವೀಕ್ಸ್ಗೆ, ಹಾಗೆ 10 ವೀಕ್ಸ್ಗೆ, 14 ವೀಕ್ಸ್ಗೆ ಈ ಥರ ಎಲ್ಲ ಇರುತ್ತೆ. ಆಮೇಲೆ 9 ಮಂತ್ಸ್ಗೆ, ಆಮೇಲೆ 1 ಇಯರ್ಗಿರುತ್ತೆ, ಆಮೇಲೆ 1.5 ಮಂತ್ಗೆ, 2 ಇಯರ್ಸ್ಗೆಲ್ಲ ಇರುತ್ತೆ. ಇವಾಗ ನಾವು ಹಾಕ್ಸ್ತಿರೋದು 5 ಇಯರ್ಸ್ದು ವ್ಯಾಕ್ಸಿನೇಷನ್. ಈ ಒಂದು ಬುಕ್ಕಲ್ಲಿ ಯಾವ್ಯಾವ ಟೈಮ್ಗೆ ಏನೇನು ಹಾಕ್ಸ್ಬೇಕು ಅನ್ನೋದೆಲ್ಲನೂ ಕೊಟ್ಟಿರ್ತಾರೆ. ಗೌರ್ಮೆಂಟ್ ಹಾಸ್ಪಿಟಲಲ್ಲೆಲ್ಲ ಹೇಗೆ ಕೊಟ್ಟಿರ್ತಾರೋ ಅದು ಗೊತ್ತಿಲ್ಲ ನನಗೆ. ನೀವು ಯಾರಾದರೂ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತೋರಿಸ್ತಿದ್ರೆ ನೀವು ಅಲ್ಲೇ ವಿಚಾರಿಸಿ, ನಿಮಗೆ ಅವರು ಹೇಳ್ಕೊಡ್ತಾರೆ. ನಮಗೆ ಈ ರೀತಿ ಬುಕ್ ಕೊಟ್ಟಿದ್ದರು. ಸೊ ನಾನು ಇದನ್ನು ಇಟ್ಕೊಂಡಿದ್ದೆ. ಹಾಗೆ 1 ಇಯರ್ವರೆಗೂ ಮಗುಗೆ ಏನೇನು ಕೊಡಬೇಕು ಫುಡ್ಡನ್ನ ಅಂತ ಹೇಳಿ 6 ಮಂತ್ಸ್ ತನಕ ಹಾಲು ಬಿಟ್ಟು ಬೇರೆ ಏನೂ ಕೊಡೋ ಹಾಗಿಲ್ಲ. ಅದಾದಮೇಲೆ ಏನೇನು ತಿನ್ನಬೇಕು ಅನ್ನೋದನ್ನು ಸಹ ಈ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ತಿರ್ಬೋದು. ಇವಾಗ ವ್ಯಾಕ್ಸಿನೇಷನ್ ಎಲ್ಲ ಮುಗೀತು, ಮನೆಗೆ ಹೋಗ್ತಿದ್ದೀವಿ. ಇವಾಗ 5 ಇಯರ್ಸ್ದು ಹಾಕ್ಸಿದ್ದೀವಿ. ಇನ್ನೇನೇ ಇದ್ದರೂ ಅವ್ನಿಗೆ 10 ಇಯರ್ಸ್ ಆದಮೇಲೆ ನಾವು ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಾಗಿರೋದು. ವ್ಯಾಕ್ಸಿನ್ ಹಾಕ್ಸ್ಕೊಂಡು ಮನೆಗೆ ಹೋಗ್ತಿದ್ದೀವಿ. ಚಿನ್ನು ಅಂತೂ ಸಿಕ್ಕಾಪಟ್ಟೆ ಅಳ್ತಿದ್ದ. ಇಬ್ರಿಬ್ರು ಇಟ್ಕೊಂಡು ಇಂಜೆಕ್ಷನ್ ಮಾಡಿಸಿದ್ದ ಅವನಿಗೆ. ಹೇಗಿತ್ತು ಚಿನ್ನು? ಭಯ ಆಯ್ತಾ? ಸೂಪರ್. ಭಯ ಆಯ್ತಾ? ಹೇಳು, ಹೆಂಗಾಯ್ತು ಹೇಳು. ಮತ್ತೆ ಇಂಜೆಕ್ಷನ್ ಕೊಟ್ಟಿದ್ದು ಅಳ್ತಿದ್ದ? ಎಷ್ಟು ಭಯ ಆಗ್ತಾ ಹೇಳು. ಇಲ್ಲಿ ಹೇಳು ನೀನ್ ಫಸ್ಟ್. ತುಂಬಾ ಅಂದ್ರೆ ತುಂಬಾನೇ ಅಳ್ತಿದ್ದ, ಸಿಕ್ಕಾಪಟ್ಟೆ ಅಳ್ತಿದ್ದ. ಮಾಡಿಸ್ಕೊಳ್ಳಲ್ಲ ಅಂತ ಓಡ್ಬಿಟ್ಟಿದ್ದ. ಅವನನ್ನ ಮತ್ತೆ ಕರ್ಕೊಂಡ್ ಬಂದ್ವಿ. ಇಂಜೆಕ್ಷನ್ ಮಾಡಿಸ್ಕೊಳ್ಳಲ್ಲ ಅಂತ ತುಂಬಾ ಅಳ್ತಾ ಓಡ್ಬಿಟ್ಟಿದ್ದ. ಸಂಜು ಹೋಗಿ ಕರ್ಕೊಂಡ್ ಬಂದ್ರು. ಕರ್ಕೊಂಡ್ ಬಂದಾದ್ಮೇಲೆ ಕೊಡ್ಸಿದ್ವಿ. ಬೇಡ ಬೇಡ ಅಂತ ತುಂಬಾ ಅಳ್ತಿದ್ದ. ಅದನ್ನೆಲ್ಲ ವಿಡಿಯೋ ಮಾಡೋದಕ್ಕೆ ಆಗ್ಲಿಲ್ಲ. ಯಾಕೋ ಇಂಜೆಕ್ಷನ್ ಬೇಡ ಅಂತ ತುಂಬಾನೇ ಹಠ ಮಾಡ್ತಿದ್ದ. ಫೈನಲಿ ನಾನು ಕೈಗಳನ್ನ ಇಟ್ಕೊಂಡೆ, ಸಂಜು ಕಾಲ್ನ ಇಟ್ಕೊಂಡು ಜೋರಾಗಿ ಮಾಡ್ಸಿದ್ವಿ. ಪಾಪ ಅನ್ಸ್ತಿದ್ದು, ತುಂಬಾ ಜೋರಾಗಿ ಕಿಚ್ಕೊಳ್ತಿದ್ದ. ಅಲ್ಲಿದ್ದವರೆಲ್ಲ ನೋಡ್ತಿದ್ರು, ಅಷ್ಟು ಜೋರಾಗಿ ಅಳ್ತಿದ್ದ. ಇವಾಗ ಮನೆಗೆ ಹೋಗ್ತಿದೀವಿ. ಮನೆಗೆ ಹೋದ್ಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ. ಹೋಗ್ತಾ ದಾರಿಲಿ ಎಳ್ನೀರು ನೋಡಿದ್ವಿ. ಚಿನ್ನು ಎಳ್ನೀರು ಬೇಕು ಅಂತ ಕೇಳ್ದ. ಸೊ ಸಂಜು ಎಳ್ನೀರು ತರೋದಕ್ಕೆ ಅಂತ ಹೋಗಿದ್ದಾರೆ. ನಾವು ಔಟ್ಸೈಡ್ ಬಂದಾಗ ಬೇರೆ ಯಾವ ಥರದ ಜ್ಯೂಸ್ನು ಏನು ತಗೊಳ್ಳಲ್ಲ, ಕೊಕೊನಟ್ ವಾಟರ್ ಮಾತ್ರ ತಗೊಳ್ಳೋದು. ಇದು ತುಂಬಾ ಒಳ್ಳೆಯದು. ಅದರಲ್ಲೂ ಈ ಸಮ್ಮರ್ ಟೈಮಲ್ಲಿ ನಾವು ಎಷ್ಟು ಕೊಕೊನಟ್ ವಾಟರ್ನ ತಗೊಳ್ತೀವೋ ನಮ್ಮ ಬಾಡಿಗೆ ಅಷ್ಟು ಒಳ್ಳೆಯದು. ವೀಕ್ಲಿ 1 ಟೈಮ್ ಆದರೂ ತಗೊಳ್ಳಿ, ತುಂಬಾ ಒಳ್ಳೆಯದು. ಸ್ವೀಟ್ ಆಗಿದ್ಯಾ ಅಮ್ಮ? ಸ್ವೀಟ್ ಆಗಿದ್ಯಾ? ಇಲ್ಲಿ ನೋಡು ಅಮ್ಮ, ನಂಗೆ ಅಲ್ಲಿ ಬಂದ್ಮೇಲೆ ಪುಟ್ಟ ಮನೆಗೆ ನಂಗೆ ಚಡ್ಡಿ ಮತ್ತೆ ಬಟ್ಟೆ ಹಾಕೊಡು. ಆಯ್ತಾ? ಸರಿ. ಚೆನ್ನಾಗಿದ್ಯಾ? ಚಿನ್ನುಗಂತೂ ಕೊಕೊನಟ್ ವಾಟರ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಚಿನ್ನು? ಎಷ್ಟಿಷ್ಟ? ಔಟ್ಸೈಡ್ ಬಂದಾಗೆಲ್ಲ ಕೇಳ್ತಾನೆ ಇರ್ತಾನೆ. ಸಖತ್ ಇಷ್ಟ ಅವನ್ಗೆ ಅಲ್ವೇನೋ? ಯಾಕೆ ಮಾತಾಡ್ತಿಲ್ಲ?
ಪಪ್ಪ ಫ್ರೂಟ್ಸ್ ತರಕ್ಕೆ ಹೋಗಿದೆ. ಫ್ರೂಟ್ಸ್ ತರುತ್ತೆ ನೋಡು. ಮನೆಗೆ ಬಂದಮೇಲೆ ವ್ಯಾಕ್ಸಿನೇಷನ್ ಮಾಡಿಸಿದ್ವಲ್ಲ ಆ ಪ್ಲೇಸ್ಗೆ ತೊಡೆಗೆ ಅಲ್ವಾ ಮಾಡೋದು. ಸೊ ಅಲ್ಲಿಗೆ ನಾನು ತಣ್ಣೀರು ಬಟ್ಟೆನ ಹಜ್ಜಿ ಕಟ್ಟಿದ್ದೆ. ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಪೇಯ್ನ್ ಕಡಿಮೆ ಆಗುತ್ತೆ. ಹಾಗೆ ಇವತ್ತು ಜ್ವರ ಬರುತ್ತೆ ಅಂತ ಹೇಳಿದರು. ಸಿರಪ್ ಸಹ ಕೊಟ್ಟಿದ್ದರು ಜ್ವರದ ಮೆಡಿಸನ್ನ ನೈಟ್ ಹಾಕಿ ಅಂತ ಹೇಳಿ. ನೋವು ಅಂತ ಅಳ್ತಾ ಇದ್ದ ನೋಡಿ ಹೇಗೆ ಹಠ ಮಾಡ್ತಿದ್ದಾನೆ. ಹಾಗೆ ಅದು ಬೇಡ ಅಂತ ಹಠ ಮಾಡ್ತಿದ್ದ. ಚೆನ್ನಾಗಿಲ್ವಾ? ಚೆನ್ನಾಗಿದೆ ಕಣೋ. ಚೆನ್ನಾಗಿಲ್ಲ ಚಿನ್ನ? ಬರ್ತಾ ನೇರಳೆ ಹಣ್ಣು ತೊಗೊಂಡು ಬಂದಿದ್ವಿ. ತುಂಬಾ ಚೆನ್ನಾಗಿತ್ತು. ಬಟ್ ಚಿನ್ನು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದ. ಬಟ್ ನಂಗೆ ತುಂಬಾ ಇಷ್ಟ. ಓಕೆ ಫ್ರೆಂಡ್ಸ್, ಈ ವ್ಲಾಗಿಂದ ನಿಮಗೆಲ್ಲ ಸ್ವಲ್ಪನಾದರೂ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೆಲ್ಪ್ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಆದಷ್ಟು ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.